ದಯಮಾಡಿ ನಿಮ್ಮ ಶಾಸನಕ್ಕೆ ಹೋಗ್ಬೇಕು. ಉತ್ತರವನ್ನ ಒದಗಿಸಿದ್ದಾರೆ. ಆದರೆ ಈಗ ಸುಮಾರು 2025ರಲ್ಲಿ ಹಿಂದಿನ ಅರಣ್ಯ ಸಚಿವರಾಗಿದ್ದಂಥ ಶ್ರೀ ಈಶ್ವರ್ ಖಂಡ್ರೆ ಅವರು ನಾನು ಒಪ್ಕೊಳ್ತೀನಿ. ಆನ್ ಮಾಡ್ರಿ, ಮೈಕ್ ಆನ್ ಮಾಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಸಚಿವರು ಹೇಳ್ತಾ ಇರೋದು ನಾನು ಸಾಕಷ್ಟು ಸೀಟ್ಗಳು ಲಭ್ಯ ಇದೆ ಅನ್ನುವಂಥದ್ದು ಅದು ಇಡೀ ರಾಜ್ಯ ಮಟ್ಟದಲ್ಲಿ, ಅದು ರೂರಲ್ ಏರಿಯಾದಲ್ಲಿ. ನಮ್ಮ ಭಾಗದಾಗ ಏನು ಮಹಿಳೆಯರಲ್ಲ, ವಿಶೇಷವಾಗಿ ಮಹಿಳೆಯರಿಗೆ ಬೇರೆ ಎಲ್ಲಾದರೂ ಜಿಲ್ಲೆಗಳಿಗೆ ಹೋಗಿ ಬೇರೆ ಕಡೆ ಹೋಗ್ಲಿಕ್ಕೆ ಅಲ್ಲಿ ಹೆಣ್ಮಕ್ಳನ್ನ ಕಳಿಸೋದಿಲ್ಲ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ನಿಮ್ದು ಮಹಿಳಾ ವುಮೆನ್ಸ್ ಪಾಲಿಟೆಕ್ನಿಕ್ ಅಲ್ಲಿ 300 ಸೀಟ್ ಇದೆ, ಬರೇ ಅವಕಾಶ 300 ಸೀಟು. ಅದ್ರಲ್ಲಿ ಅಪ್ಲಿಕೇಶನ್ ಹಾಕಿದ್ರು ಅಂತವರು 650, ಮತ್ತೆ ಕೋ ಎಜುಕೇಶನ್ ನಲ್ಲಿ 250 ಸೀಟ್ ಇದೆ, ಅಲ್ಲಿ ಅಪ್ಲಿಕೇಶನ್ ಹಾಕಿದಂಥವ್ರು 750. ಅಂದ್ರೆ 50% ಜನರಿಗೆ ಅಪ್ಲಿಕೇಶನ್ ಹಾಕಿದಂಥವ್ರಿಗೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಸಿಗ್ತಾ ಇಲ್ಲ. ವಿಶೇಷವಾಗಿ ಈ ಹುಬ್ಬಳ್ಳಿ ಧಾರವಾಡ ಎಜುಕೇಶನ್ ಹಬ್ ಇದು, ಅಲ್ಲಿ ಹೆಚ್ಚಿನ ಒತ್ತನ್ನು ಕೊಡುವಂತ ಕೆಲಸ ನೀವು ಮಾಡಬೇಕು. ಯಾಕಂತಂದ್ರೆ ಬೇರೆ ಎಲ್ಲೆಲ್ಲೂ ನೀವು ರೂರಲ್ ಅಲ್ಲಿ ನಮ್ಮ ಹೆಣ್ಮಕ್ಳಿಗೆ ಅಲ್ಲಿ ಹೋಗಿ ಅಲ್ಲಿ ಹಾಸ್ಟೆಲ್ ಮಾಡ್ಕೊಂಡು ಅಲ್ಲಿ ಇದ್ಕೊಂಡು ಹೋಗೋದಂತಂದ್ರೆ ಆಗೋದಿಲ್ಲ. ಬಹಳ ಜನ ಡ್ರಾಪ್ ಔಟ್ ಆಗ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಭಾಗಕ್ಕೆ ನೀವು ಒಂದು ಅವಕಾಶ ಮಾಡಿಕೊಡೋದನ್ನ ನಾನು ವಿನಂತಿಸಿಕೊಳ್ತೀನಿ. ಮಾನ್ಯ ಅಧ್ಯಕ್ಷರೇ, ನಾನು ಈಗಾಗಲೇ ಉತ್ತರದಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಹುಬ್ಬಳ್ಳಿ ಮತ್ತು ಧಾರವಾಡ ಮಹಾನಗರಗಳಲ್ಲಿ ಪಾಲಿಟೆಕ್ನಿಕಲ್ ಎಷ್ಟು ಸೀಟುಗಳಿದ್ದಾವೆ, ಎಷ್ಟು ಸೀಟುಗಳಲ್ಲಿ ಅಡ್ಮಿಷನ್ ಆಗ್ತದೆ, ಎಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ತಾ ಇಲ್ಲ. ಹುಬ್ಬಳ್ಳಿ ಧಾರವಾಡ ಪರ್ಟಿಕ್ಯುಲರ್ ಇದರಲ್ಲಿ ಅರ್ಜಿ ಹಾಕಿದಂಥ ವಿದ್ಯಾರ್ಥಿಗಳಿಗೆ ಪರ್ಟಿಕ್ಯುಲರ್ ಸೀಟ್ ಸಿಗ್ತಾ ಇಲ್ಲ ಅನ್ನೋಂಥ ವರದಿಯನ್ನು ತರಿಸಿಕೊಂಡು ಅಲ್ಲಿ ಅವಶ್ಯಕತೆ ಇದ್ದಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಪರಿಶೀಲನೆಯನ್ನ ಮಾಡ್ತೇವೆ. ಶ್ರೀ ರಾಜೇಗೌಡ ಟಿಡಿ. ಅಧ್ಯಕ್ಷರೇ, ಚಿತ್ರದುರ್ಗದ ಕೃಷಿ ಸಂಖ್ಯೆ 1276 ಮಾನ್ಯ ಅರಣ್ಯ ಜೀವ ಪರಿಸ್ಥಿತಿ ಮತ್ತು ಪರಿಸರ ಸಚಿವರಲ್ಲಿ ಕೇಳ ಬಯಸುತ್ತೆ. ಪ್ರದೀಪ್ ಅವರೇ, ಪ್ರದೀಪ್ ಗೊತ್ತಾರಲ್ಲ, ಎಲ್ಲ ದಯಮಾಡಿ ನಿಮ್ಮ ಶಾಸನಕ್ಕೆ ಹೋಗ್ಬೇಕು. ಉತ್ತರವನ್ನ ಜಿಲ್ಲಾ ಸಭಾಧ್ಯಕ್ಷರೇ, ಉತ್ತರವನ್ನ ಅಧ್ಯಕ್ಷ ಉತ್ತರವನ್ನ ಒದಗಿಸಿದ್ದಾರೆ. ಆದರೆ ಈಗ ಸುಮಾರು 2025ರಲ್ಲಿ ಹಿಂದಿನ ಅರಣ್ಯ ಸಚಿವರಾಗಿದ್ದಂಥ ಶ್ರೀ ಈಶ್ವರ್ ಖಂಡ್ರೆ ಅವರು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 71 ಅನ್ವಯ ಟಾಸ್ಕ್ ಫೋರ್ಸ್ ಅನ್ನು ಪುನರ್ರಚಿಸಿ 31/7/2026 ಕಾಲಾವಕಾಶ ನೀಡಿದ ಸನ್ಮಾನ್ಯ ಅಧ್ಯಕ್ಷರೇ. ಆದರೆ ಅವರ ಏನು ಒಂದು ದಿನಾಂಕ ಕೊಟ್ಟಿದ್ರು, ಕಾರಣಾಂತರದಿಂದ ಆ ನಿಗದಿಯೊಳಗೆ ಸರ್ವೆ ಕಾರ್ಯ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂತಂದ್ರೆ ಆ ಸಮಯದಲ್ಲಿ SIR ಮತದಾರರ ಪಟ್ಟಿಯ ಪರಿಷ್ಕರಣೆ, ಜನಗಣತಿ, ಅತಿವೃಷ್ಟಿ, ಸರ್ವೇರ್ಗಳ ಕೊರತೆ ಹಾಗೂ BRFಗಳ ಒಂದು ಕೊರತೆ ಮತ್ತಿತರ ಕಾರಣಗಳಿಂದ ಅರಣ್ಯ ಮತ್ತು ಕಂದಾಯ ಇಲಾಖೆ ಜಂಟಿ ಸರ್ವೆ ಕಾರ್ಯ ಪೂರ್ಣಗೊಳಿಸಲು ಸಾಧ್ಯ ಆಗಿರೋದಿಲ್ಲ. ಅದಕ್ಕೋಸ್ಕರ ಈಗಾಗಲೇ ಏನು ಸರ್ವೆ ಮಾಡಿದರು, ಜಿಲ್ಲೆಯಲ್ಲಿ 60%ಕ್ಕಿಂತಲೂ 50ಕ್ಕಿಂತಲೂ ಕಡಿಮೆ ಭಾಗ ಸರ್ವೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸರ್ವೆ ಮಾಡಬೇಕಾಗಿರುವ ಒಟ್ಟು ಗ್ರಾಮಗಳು 185 ಗ್ರಾಮಗಳು. ಅದರಲ್ಲಿ 99 ಗ್ರಾಮಗಳನ್ನು ಮಾತ್ರ ಈಗಾಗಲೇ ಸರ್ವೆ ಕಾರ್ಯ ಪೂರ್ಣಗೊಳಿಸಿದರೆ ಇನ್ನು 86 ಗ್ರಾಮಗಳು ಬಾಕಿ ಇರ್ತವೆ. ಸನ್ಮಾನ್ಯ ಅಧ್ಯಕ್ಷರು, ಒಟ್ಟು 1527 ಸರ್ವೆ ನಂಬರ್ಗಳಲ್ಲಿ 797 ಮಾತ್ರ ಪೂರ್ಣ ಆಗಿದ್ದಾವೆ. ಸುಮಾರು 730 ಇನ್ನೂ ಸರ್ವೆ ಮಾಡೋದಕ್ಕೆ ಬಾಕಿ ಇದ್ದಾವೆ. ಹಾಗಾಗಿ ಏನು ಈ ಸರ್ವೆ ಒಂದು ಗಡುವು ನೀಡಿದ್ರು, ಆ ದಿನಾಂಕವನ್ನು ವಿಸ್ತರಣೆ ಮಾಡಬೇಕು. ವಿಸ್ತರಣೆ ಮಾಡಿ ಮತ್ತೆ ಪುನಃ ಆದೇಶ ಮಾಡಿ ಸಂಪೂರ್ಣ ಏನು 3 ತಾಲೂಕು ಈಗಾಗಲೇ ಹೇಳಿದಾಗಲೇ
ಜೊತೆಗೆ ಕೊಪ್ಪ, ಶೃಂಗೇರಿ, ಚಿಕ್ಕಮಗಳೂರು, ಯನ್ನಾಪುರ, ಕಳಸ, ಮೂಡಿಗೆರೆ ಇವುಗಳಲ್ಲಿ ಇನ್ನು 50% ಹೆಚ್ಚು ಗ್ರಾಮಗಳು ಬಾಕಿ ಇರೋದ್ರಿಂದ ಈಗ ಮಾನ್ಯ ಅರಣ್ಯ ಸಚಿವರು ಪುನಃ ಆದೇಶ ಮಾಡಿ ಆ ಸರ್ವೆ ಕಾರ್ಯ ಏನು ಅರಣ್ಯ ಮತ್ತು ಕಂದಾಯ ಇಲಾಖೆ ಅಭಿಪ್ರಾಯ ಈಗಾಗಲೇ ಪಡೆದಾಗಿದೆ, ಸರ್ವೆ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಮಾನ್ಯ ಅರಣ್ಯ ಸಚಿವರಲ್ಲಿ ಮನವಿ ಮಾಡ್ತಾರೆ. ಸಭಾಧ್ಯಕ್ಷರೇ, ಟೈಮ್ ಎಕ್ಸ್ಟೆನ್ಷನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಎಕ್ಸ್ಟೆನ್ಷನ್ ಮಾಡ್ಕೊಡ್ತೀನಿ ಸಭಾಧ್ಯಕ್ಷರೇ, ಮಾಡ್ಕೊಡ್ತೀನಿ. ಸನ್ಮಾನ್ಯ ಸಚಿವರ ಧನ್ಯವಾದಗಳು ತಮಗೆ. ಶ್ರೀ ಬಿ ಚಮ್ಮನಕಟ್ಟೆ ಅವರು. ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1192 ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಲ್ಲಿ ಕೇಳಲು ಬಯಸುತ್ತೇನೆ.